ವಿಶ್ವಕಪ್ನಲ್ಲಿ ಮೆಕ್ಸಿಕೋ ತಂಡ ಮೈದಾನದಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. ಆದರೆ ಕ್ರೀಡಾಂಗಣದ ಹೊರಗೂ ಕೂಡ ಒಂದು ಹೆಸರು ನಿರಂತರವಾಗಿ ಸುದ್ದಿಯಲ್ಲಿದೆ. ಮೆಕ್ಸಿಕೋ ಸಿಟಿಯ ಮಾಜಿ ಮೇಯರ್ ಹಾಗೂ ಖ್ಯಾತ ರಾಜಕಾರಣಿ ಸ್ಯಾಂಡ್ರಾ ಕುವೇವಾಸ್ ಅವರ ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನ ಉಂಟು ಮಾಡಿವೆ. ಟೂರ್ನಮೆಂಟ್ನ ತನ್ನ ಆರಂಭಿಕ ಪಂದ್ಯದಲ್ಲಿ ಮೆಕ್ಸಿಕೋ ತಂಡ ಗೆಲುವು ಸಾಧಿಸಿತು. ಅದರ ಬಳಿಕ ಸಾವಿರಾರು ಅಭಿಮಾನಿಗಳು ಏಂಜಲ್ ಆಫ್ ಇಂಡಿಪೆಂಡೆನ್ಸ್ ಸ್ಮಾರಕದ ಬಳಿ ಸಂಭ್ರಮಾಚರಣೆ ಮಾಡಲು ಸೇರಿದ್ರು. ಆದರೆ ಮಾಜಿ ಮೇಯರ್ ಸ್ಯಾಂಡ್ರಾ ಕುವೇವಾಸ್ ಆ ಸಂಭ್ರಮದಲ್ಲಿ ಕಾಣಿಸಿಕೊಂಡ ತಕ್ಷಣ ಜನಸ್ತೋಮ ಉತ್ಸಾಹ ಕಂಡುಬಂತು ಮತ್ತು ಪ್ರೆಸಿಡೆಂಟ್ 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 ಅನ್ನೋ ಘೋಷಣೆಗಳು ಮೊಳಗಲಾರಂಭಿಸಿದ್ವು. ಸ್ಯಾಂಡ್ರಾ ಕುವೇವಾಸ್ ಮೆಕ್ಸಿಕೋದ ಪ್ರಸಿದ್ಧ ಉದ್ಯಮಿಯಾಗಿಯೂ ರಾಜಕಾರಣಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಅವರು 2021ರಿಂದ 2024ರವರೆಗೆ ಕ್ವಾಟೆಮೋಕ್ ನಗರದ ಮೇಯರ್ ಆಗಿ ಕಾರ್ಯನಿರ್ವಹಿಸಿದ್ರು. ತಮ್ಮ ಅಧಿಕಾರ ಅವಧಿಯಲ್ಲಿ ಹಲವು ಪ್ರಮುಖ ಅಭಿಯಾನಗಳು, ಸಾರ್ವಜನಿಕ ಕಾರ್ಯಕ್ರಮಗಳು ಮತ್ತು ವಿವಾದಗಳ ಕಾರಣದಿಂದ ನಿರಂತರವಾಗಿ ಸುದ್ದಿಯಲ್ಲಿದ್ರು. 2024ರಲ್ಲಿ ಅವರು ಸೆನೆಟ್ ಚುನಾವಣೆಯಲ್ಲಿಯೂ ಸ್ಪರ್ಧಿಸಿದ್ರು. ಆದರೆ ಅವರಿಗೆ ಗೆಲುವು ಸಿಗಲಿಲ್ಲ. ಆದಾಗ್ಯೂ ಮೆಕ್ಸಿಕೋದ ರಾಜಕೀಯದಲ್ಲಿ ಅವರು ಇನ್ನೂ ಪ್ರಭಾವಶಾಲಿ ಮತ್ತು ಚರ್ಚಿತ ಮುಖವಾಗಿ ಪರಿಗಣಿಸಲ್ಪಡ್ತಾರೆ. ಮೆಕ್ಸಿಕೋದ ಈ ಜನಪ್ರಿಯ ಮಹಿಳಾ ನಾಯಕಿಯ ಚಿತ್ರಗಳು ಹೊರಬಂದ ತಕ್ಷಣವೇ ಇಂಟರ್ನೆಟ್ನಲ್ಲಿ ಸಂಚಲನ ಮೂಡಿತು. ಸ್ಯಾಂಡ್ರಾ ಕುವೇವಾಸ್ ಅವರ ಫೋಟೋಗಳು ಜಾಗತಿಕ ಫುಟ್ಬಾಲ್ ಅಭಿಮಾನಿಗಳ ಗಮನ ಸೆಳೆದ್ವು ಮತ್ತು ಕ್ಷಣಾರ್ಧದಲ್ಲೇ ಲಕ್ಷಾಂತರ ಜನರವರೆಗೆ ತಲುಪಿದ್ವು. ಅಭಿಮಾನಿಗಳ ಅಭಿಪ್ರಾಯದಂತೆ ಇದು ಕೇವಲ ಒಂದು ಗೆಲುವಿನ ಸಂಭ್ರಮವಲ್ಲ, ಮೆಕ್ಸಿಕೋದ ಹೊಸ ಗುರುತು ಮತ್ತು ಆತ್ಮವಿಶ್ವಾಸದ ಪ್ರತಿಬಿಂಬ. ಆದರೆ ಕೆಲವರು ಸ್ಯಾಂಡ್ರಾ ಕುವೇವಾಸ್ ಅವರ ಉಡುಗೆ ಕುರಿತು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇನ್ನು ಕೆಲವರು ಅವರ ಪರವಾಗಿ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಎಲ್ಲರ ಗಮನ ಮೆಕ್ಸಿಕೋದ ಮುಂದಿನ ಪಂದ್ಯದತ್ತ ನೆಟ್ಟಿದೆ. ತಂಡ ಇದೇ ರೀತಿ ಉತ್ತಮ ಪ್ರದರ್ಶನ ಮುಂದುವರಿಸಿದ್ರೆ ವಿಶ್ವಕಪ್ನಲ್ಲಿ ಅದರ ಪಯಣ ಇನ್ನಷ್ಟು ಸ್ಮರಣೀಯವಾಗಬಹುದು. ಸದ್ಯಕ್ಕೆ ಮೈದಾನದಲ್ಲಿ ಮೆಕ್ಸಿಕೋದ ಗೆಲುವು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಚಿತ್ರಗಳ ಸಂಚಲನ ಎರಡೂ ಚರ್ಚೆಯ ಪ್ರಮುಖ ವಿಷಯಗಳಾಗಿವೆ. ಬ್ಯೂರೋ ರಿಪೋರ್ಟ್, ಜಿ ಮೀಡಿಯಾ.